Hello everyone, welcome to Sanmarga classes. Next question from the Noble Bishop. Read the following passage and answer the questions that follow. So ಇಲ್ಲಿ passage ನ ಕೊಟ್ಟಿದ್ದಾರೆ, ಅದರ ಕೆಳಗಡೆ questions ನ ಕೊಟ್ಟಿದ್ದಾರೆ ಮಕ್ಕಳೇ, ಆ questions ನ ನೀವು answer ಮಾಡಬೇಕು. Okay? Passage is, it is an admitted fact that union or cooperation is strength. ಡಿಸ್ಯೂನಿಟಿ ಇಸ್ ವೀಕ್ನೆಸ್, ಒಗ್ಗಟ್ಟೆ ಬಲ ಅಂತ ಹೇಳ್ತಾರಲ್ವಾ, ಅದೇ ತರ. ಯುನೈಟೆಡ್ ಫ್ಯಾಮಿಲಿ, ಯುನೈಟೆಡ್ ಕಮ್ಯುನಿಟಿ, ಯುನೈಟೆಡ್ ಸೊಸೈಟಿ, ಯುನೈಟೆಡ್ ನೇಷನ್ ಇಸ್ ಸ್ಟ್ರಾಂಗ್. ಸೊ ಒಗ್ಗಟ್ಟಾಗಿರೋದೇ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ದೋಸ್ ಹೂ ಆರ್ ಡಿಸ್ಯುನೈಟೆಡ್ ಆರ್ ಸ್ಪ್ಲಿಟ್ ಅಪ್ ಇನ್ ಟು ಫ್ರಾಕ್ಷನ್ಸ್ ಆರ್ ಗ್ರೂಪ್ಸ್ ಆರ್ ಆಲ್ ವೀಕ್. ಸೊ ಯಾರು ಗುಂಪುಗಳಾಗಿ ವಿಭಜನೆ ಆಗಿರ್ತಾರೋ ಅವರು ದುರ್ಬಲರಾಗಿರ್ತಾರೆ ಅಂತ ಹೇಳ್ತಾ ಇರೋದು. Take the case of a football or hockey team. If the members of the team play together and cooperate with one another, they will form a strong team. So ಹಾಕಿ ಅಥವಾ ಫುಟ್ಬಾಲ್ ಟೀಮ್ ನ ತಗೊಂಡ್ರೆ ಎಲ್ರು ಒಟ್ಟಾಗಿ ಆಡಿದ್ರೆ ಮಾತ್ರ ಅವರು ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಇಫ್ ಈಚ್ ಮೆಂಬರ್ ಪ್ಲೇಸ್ ಹಿಸ್ ಓನ್ ಗೇಮ್, ದೇ ವಿಲ್ ಶ್ಯೂರ್ಲಿ ಬಿ ಡಿಫೀಟೆಡ್ ಹೌಎವರ್ ಸ್ಟ್ರಾಂಗ್ ದ ಇಂಡಿವಿಜುವಲ್ ಪ್ಲೇಯರ್ಸ್ ಮೇ ಬಿ. ಸೊ ಪ್ರತಿಯೊಬ್ಬ ಆಟಗಾರ ತನಗೋಸ್ಕರ ಆಡಿದ್ರೆ, ತಂಡಕ್ಕೋಸ್ಕರ ಆಡದೆ ಇದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ದ ಸೇಮ್ ಇಸ್ ಟ್ರೂ ಆಫ್ ಅನ್ ಆರ್ಮಿ. ಟು ವಿನ್ ಅ ಬ್ಯಾಟಲ್ ಅನ್ ಆರ್ಮಿ ಮಸ್ಟ್ ವರ್ಕ್ ಆಸ್ ಒನ್ ಮ್ಯಾನ್ ಅಲ್ವಾ. ಸೊ ಸೈನ್ಯ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ನೆಪೋಲಿಯನ್ಸ್ ಮೋಟೋ ವಾಸ್ ಡಿವೈಡ್ ಅಂಡ್ ಕಾನ್ಕಾರ್. ನೆಪೋಲಿಯನ್ ಏನು ಆತನ ಒಂದು ಧ್ಯೇಯ ಏನಿತ್ತು, ಡಿವೈಡ್ ಅಂಡ್ ಕಾನ್ಕಾರ್, ಡಿವೈಡ್ ಮಾಡ್ಬಿಟ್ಟು ಆಳುವುದು. ಓಕೆ, he tried to split up the armies fighting against him. So ಆರ್ಮಿಗಳು ಆತನ ವಿರುದ್ಧ ಹೋರಾಡ್ತಾ ಇರುವಂತಹ ಶತ್ರುಗಳನ್ನ ಆತ ಡಿವೈಡ್ ಮಾಡ್ಬಿಟ್ಟು ಗೆಲ್ತಾ ಇದ್ದ. ದೆನ್ ಹಿ ವುಡ್ ಓವರ್ಕಮ್ ದೆಮ್ ಒನ್ ಬೈ ಒನ್. ಇಲ್ಲಿ ಸೆಂಟೆನ್ಸ್ ಮಕ್ಳು ಫುಲ್ ಸ್ಟಾಪ್ ಕರೆಕ್ಟ್ ಆಗಿಲ್ಲ. ದೆನ್ ಹಿ ವುಡ್ ಓವರ್ಕಮ್ ದೆಮ್ ಒನ್ ಬೈ ಒನ್ ಅಷ್ಟೇ, ಒಂದೇ ಸೆಂಟೆನ್ಸ್, ಇಟ್ ಈಸ್ ಸಿಂಗಲ್ ಸೆಂಟೆನ್ಸ್. ಓಕೆ, then he would overcome them one by one. Divided they were weak, united we stand, divided we fall. Okay, so now let us see the questions. Question number 1. What was the admitted fact about strength and weakness? ಇಲ್ಲಿ passage ಅಲ್ಲಿ ನಿಮಗೆ ಆನ್ಸರ್ ಇರುತ್ತೆ, ಅದನ್ನ ಸರ್ಚ್ ಮಾಡಿ ಬರೆಯೋದಷ್ಟೇ. It is an admitted fact that union or cooperation is strength, disunity is weakness. Okay. Second question ನೋಡಿ, how can the football or hockey team be defeated? ಹೇಗೆ ಡಿಫೀಟ್ ಮಾಡಬಹುದು? If the members of the team play together and cooperate with one another, they will form a strong team. If each member plays his own game, they will surely be defeated. However, the strong individual players may be. ಸೊ ಇದನ್ನು ಕೂಡ ಪ್ಯಾರಾಗ್ರಾಫ್ ಅಲ್ಲೇ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಕ್ಯಾನ್ ಅನ್ ಆರ್ಮಿ ವಿನ್ ದ ಬ್ಯಾಟಲ್? ಟು ವಿನ್ ಅ ಬ್ಯಾಟಲ್ ಅನ್ ಆರ್ಮಿ ಮಸ್ಟ್ ವರ್ಕ್ ಆಸ್ ಒನ್. ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಬ್ಯಾಟಲ್ ಅನ್ನ, ಯುದ್ಧವನ್ನ ಗೆಲ್ಬಹುದು. ವಾಟ್ ವಾಸ್ ದ ಸೀಕ್ರೆಟ್ ಆಫ್ ನೆಪೋಲಿಯನ್ಸ್ ಮೋಟೋ ಡಿವೈಡ್ ಅಂಡ್ ಕಾನ್ಕೋರ್? ಓಕೆ, ಡಿವೈಡ್ ಅಂಡ್ ಕಾನ್ಕೋರ್ ಅನ್ನೋದೇ ಆತನ ಮೋಟೋ ಆಗಿತ್ತು. ಓಕೆನಾ? So this is how you need to answer the questions. Thank you.